ನನ್ನ ಯೋಗ ಬಂಧುಗಳೇ, ಪ್ರತಿದಿನ ಯೋಗಾಭ್ಯಾಸ ಆದಮೇಲೆ 3 ಸೀಕ್ರೆಟ್ಸ್ನ ಫಾಲೋ ಮಾಡಿ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗುತ್ತೆ ರೀ. ನನ್ನ 30 ವರ್ಷಗಳ ಅನುಭವದಿಂದ ಹೇಳ್ತಾ ಇದ್ದೀನಿ ಇದನ್ನು. ಮೊದಲನೇದು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ, ಒಂದನೇದು. ಎರಡನೇದು, ನಿಮ್ಮ ತಾಯಿ ತಂದೆಗೆ ವಿಶಸ್ನ ಕಳಿಸಿ, ನಿಮ್ಮ ಆರೈಕೆಗಳನ್ನ ಕಳಿಸಿ, ಅವರ ಹತ್ರ ಆಶೀರ್ವಾದ ಎತ್ಕೊಳ್ಳಿ. ಸೊ ಫರ್ಗಿವ್ನೆಸ್ ಕೇಳಿ, ಫರ್ಗಿವ್ ಮಾಡಿ ಅವರಿಗೆ. ಮೂರನೇದು, ನಿಂಬೆ ದೇವರಲ್ಲಿ ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡಿ, ಬೇಡ್ಕೊಳ್ಳಿ. ಸೊ ಒಂದು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡೋದು, ಎರಡನೇದು ನಿಮ್ಮ ತಾಯಿ ತಂದೆಯರಿಗೆ ನಿಮ್ಮ ಆರೈಕೆಗಳನ್ನ ಕಳಿಸಿ ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ಎತ್ಕೊಳ್ಳೋದು, ನಿಮ್ಮ ಬಗ್ಗೆ ಪ್ರೇ ಮಾಡೋದು. ಇವನ್ನ 3 ಪ್ರತಿದಿನ ಮಾಡಬೇಕ್ರಿ. ಒಂದು 6 ತಿಂಗಳು, 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಒಂದು ದಿನ ಬಿಡದ ಹಾಗೆ ಮಾಡಿದ್ರೆ ಬ್ರೈನಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಲೂಪ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅದು ಆಟೋಮೇಷನ್ ಆಗ್ತಾ ಹೋಗುತ್ತೆ. ಆದಮೇಲೆ ಇದೊಂದನ್ನು ಮಾಡಿ ನೋಡಿ, ನೀವು ನಿಮ್ಮ ಪ್ರೋಗ್ರೆಸ್ಸು ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನನಗೆ ಆಮೇಲೆ ಕಾಮೆಂಟ್ ಮಾಡಿ ಹೇಳಿ. ಈ ಮಾಹಿತಿನ ಒಂದು 10 ಜನರಲ್ಲಿ ಹಂಚ್ಕೊಳ್ಳಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಬಂಧುಗಳಲ್ಲಿ ಹಂಚ್ಕೊಳ್ಳಿ. ನೀವೆಲ್ಲ ಅಭ್ಯಾಸ ಮಾಡಿ ನೋಡಿ. ಯೋಗ ಕ್ಲಾಸಸ್ ಬರಲ್ಲ ಸರ್, ನಾನು ಏನು ಮಾಡಲಿ ಅಂದರೆ, ಪ್ರತಿದಿನ ಪೂಜೆ ಮಾಡ್ತೀರಾ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಲ್ವ, ಪ್ರಾರ್ಥನೆ ಆ ಸಮಯದಲ್ಲಿ ಮಾಡ್ಬೋದು ಇದನ್ನು. ಬಟ್ ಯೋಗ ಆದಮೇಲೆ ಮಾಡಿದರೆ ತುಂಬ ಪವರ್ಫುಲ್. ಏನಕ್ಕೆ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವ್ ಆಗಿರ್ತಿದ್ದಾಗ, ಶವಾಸನ ಆದಮೇಲೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ 1 ಅಥವಾ 2 ನಿಮಿಷ ತುಂಬ ಆ್ಯಕ್ಟಿವಲ್ಲಿ ಇರ್ತೈತೆ. ಆವಾಗ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ನಿಮಗೆ. ನಿಮ್ಮೆಲ್ರಿಗೂ ಒಳ್ಳೇದು ಮಗಲಿ. ಥ್ಯಾಂಕ್ ಯು ಸೋ ಮಚ್.